ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವ ದೇವರಾಜ್ಞೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಾವು ವಿಶೇಷವಾದ ಒಂದು ಟಾಪಿಕ್ ಅನ್ನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ನಮ್ಮ ಜೀವಿತದಲ್ಲಿ ಆಗಲೇ ಒಂದು ಸಾರಿ ಮಾಡಿದಂತ ಕಾರ್ಯ ಆಗಿದೆ. ಆದ್ರೂ ಕೂಡ ಪ್ರತಿ ಸಾರಿ ಸತ್ಯವೇದದಲ್ಲಿ ನೋಡುವಾಗ, ಯಾವುದೇ ಒಂದು ದೈವಿಕ ಕಾರ್ಯಗಳು ನಡೆಯುವಾಗ, ಒಬ್ಬ ದೈವಿಕ ಮನುಷ್ಯನ ಮುಖಾಂತರವಾಗಿ ದೇವರ ಆತ್ಮ ಕಾರ್ಯ ಮಾಡುವಾಗ ಈ ಕಾರ್ಯ ನಡೆಯುತ್ತದೆ. ಇವತ್ತಿನ ದಿವಸ ನಾವು ಜ್ಞಾನ ಮಾಡೋದಕ್ಕೆ ಹೋಗದಂತ ಒಂದು ಸಂದೇಶದ ಒಂದು ಹೆಸರು, ಮತ್ತು ಆ ಹೆಸರು ಕೇವಲ ಅದು ಹೆಸರಲ್ಲ, ಅದೇ ರೀತಿಯ ಒಂದು ಸ್ಥಳವೂ ಆಗಿದೆ. ಆದ ಸ್ಥಳ ಯಾವುದೆಂದು ನೋಡುವಾಗ ಕಿದ್ರೋನ್ ಹಳ್ಳ ಎಂದು ನೋಡುತ್ತೇವೆ. ಎಲ್ರಿಗೂ ಗೊತ್ತಿದೆ ಕಿದ್ರೋನ್ ಹಳ್ಳ ಬಗ್ಗೆ. ಎಷ್ಟು ಜನ ಕೇಳಿದ್ದೀರಿ? ಹಲ್ಲೆಲೂಯಾ. ಇದು ಹೊಸ ಒಡಂಬಡಿಕೆಯಲ್ಲಿ ಮತ್ತು ಇರುವಂತಹ ಜಾಗ, ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಜಾಗ. ಹೊಸ ಒಡಂಬಡಿಕೆಯಲ್ಲಿ ಇದೆ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನಾಗಿತ್ತು? ಹಳೆ ಒಡಂಬಡಿಕೆಯಲ್ಲಿ ಕೂಡ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ. ಈ ಕಿದ್ರೋನ್ ಹಳ್ಳ ಅನ್ನುವಂತ ಸ್ಥಳ ಇಸ್ರೇಲ್ ದೇಶದಲ್ಲಿ ಯಾವ ಸ್ಥಳದಲ್ಲಿ ಇದೆ ಎಂದು ನೋಡುವಾಗ ಇದು ಯೆರೂಸಲೇಮ್ ಪಟ್ಟಣ ಮತ್ತು ಅದೇ ರೀತಿಯಲ್ಲಿ ಆ ಎಣ್ಣೆ ಮರದ ಬೆಟ್ಟ ಅಂತ ಅನ್ಕೊಂಡು ಹೇಳ್ತಾರೆ. ಅದರ ಮಧ್ಯದಲ್ಲಿ ಇರುವಂತಹ ಒಂದು ಕಣಿವೆ ಆಗಿದೆ. ಈ ಕಣಿವೆ ಒಂದು ನದಿಯ ಭಾಗ ಅಲ್ಲಿ ಹರಿಯುವಂತಹ ಸ್ಥಳ ಆಗಿದೆ. ಈ ನದಿಯ ಭಾಗ ಹರಿಯುವಂತ ಸಂದರ್ಭ ನಿಮಗೆ ಗಮನಿಸಿರ್ಬೋದು. ಯಾವುದೇ ನೋಡ್ರಿ, ಒಂದು ಚಿಕ್ಕದಾಗಿ ನದಿಯ ಭಾಗ ಅಕ್ಕಪಕ್ಕದಲ್ಲಿ ಹರಿತಾ ಇದೆ, ಅದರ ಮಧ್ಯದಲ್ಲಿ ಬೆಟ್ಟಗಳು ಆ ಪಕ್ಕದಲ್ಲಿ ಇದ್ದಿದ್ರೆ ಅದರ ಮಧ್ಯದಲ್ಲಿ ನದಿ ಹರಿಯೋದಾದ್ರೆ ಆ ನದಿಯ ಸಮಯ ಅಂದ್ರೆ ಆ ನದಿ ಬತ್ತಿ ಹೋಗುವಾಗ ಏನಾಗುತ್ತೆ ಅಲ್ಲಿ? ಹಳ್ಳ ಯಾವ ರೀತಿಯಲ್ಲಿ ಇರುತ್ತೆ? ಬರಿದಾಗಿರುತ್ತೆ, ಮತ್ತಲ್ಲಿ ಕೆಸರು ತುಂಬಿರುತ್ತೆ ಅಂತ ಅನ್ಕೊಂಡೆ. ಕೆಸರು ತುಂಬಿರುತ್ತೆ. ಆ ಜಾಗನ ಯಾರು ಕೂಡ ಯಾವುದೇ ಒಂದು ಕನ್ಸ್ಟ್ರಕ್ಷನ್ಗಾಗ್ಲಿ ಯಾವುದೇ ಕಾರ್ಯವನ್ನ ಮಾಡೋದಕ್ಕಾಗ್ಲಿ ಉಪಯೋಗಿಸೋದಕ್ಕಾಗೋದಿಲ್ಲ. ಅದಕ್ಕೆ ಅದನ್ನ ಏನ್ ಮಾಡ್ತಾರೆ? ಬೇಡದೇ ಇರುವಂತ ವಸ್ತುಗಳನ್ನ ಬಿಸಾಡೋದಕ್ಕೋಸ್ಕರ, ಡಂಪ್ ಮಾಡೋದಕ್ಕೋಸ್ಕರವಾಗಿ ಉಪಯೋಗಿಸ್ತಾರೆ. ಅದೇ ರೀತಿಯಲ್ಲಿ ಈ ಕಿದ್ರೋನ್ ಹಳ್ಳವನ್ನ ಇದು ಪಟ್ಟಣದ ಹೊರಗಡೆ ಇದ್ದಿದ್ದರಿಂದ ಮತ್ತು ಈ ಯೆರೂಸಲೇಮ್ ಪಟ್ಟಣದ ಹೊರಗಡೆ ಇದರಿಂದ ಆ ಒಂದು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ರು. ಇದನ್ನ ಮೊದಲನೇ ಬಾರಿ ನಾವು ಪ್ರಬಲವಾಗಿ ನೋಡುವುದು ಎಲ್ಲಿ ಅಂತಂದ್ರೆ ನಾವು ಯೋಷಿಯನ ಕಾಲಕ್ಕೆ ಬರುವಾಗ ನಾವು ಗಮನಿಸ್ತೇವೆ. ಯೋಷಿಯನ ಕಾಲದಲ್ಲಿ ಯೋಷಿಯನನ್ನ ದೇವರು ಒಂದು ನಿಯೋಗಕ್ಕೋಸ್ಕರ ಆರಿಸಿಕೊಳ್ತಾನೆ. ಬೇರೆ ರಾಜಗಳನ್ನು ಕೂಡ ದೇವರು ಒಂದು ನಿಯೋಗಕ್ಕೋಸ್ಕರ ಆರಿಸಿದನು ಅಂದರೂ ಕೂಡ ಆದ್ರೆ ಯೋಷಿಯನ ಮೇಲೆ ಆತನು ಬರುತ್ತಾನೆ. ಆತನ ವಿಚಾರವಾಗಿ ಒಂದು ಪ್ರವಾದನೆ ಹೇಳಿದು ಬರ್ತದೆ. ಹಲ್ಲೆಲೂಯಾ. ಅದರ ವಿಚಾರವಾಗಿ ನಾವು ಇವತ್ತಿನ ದಿವಸ ಓದಿಕೊಳ್ಳೋಣ. ಯೋಷಿಯನು ಆತನು ಎಷ್ಟನೇ ವಯಸ್ಸಿಗೆ ಅರಸನಾಗ್ತಾನೆ? 8ನೇ ವಯಸ್ಸಿಗೆ ಚಿಕ್ಕ ಹುಡುಗನಾಗಿರುವಾಗಲೇ ಆತನ ಅರಸನಾಗ್ತಾನೆ. ಆತನ ತಂದೆ ಸತ್ತು ಹೋಗ್ತಾನೆ, ಮರಣ ಹೊಂತಾನೆ, ಕೊಲೆಗೈಯಲ್ಪಡುತ್ತಾನೆ. ಆವಾಗ ಆತನು ಏನು ಪ್ರಿಪರೇಷನ್ ಇಲ್ಲದೆ ಆತನು ರಾಜನಾಗುವುದಕ್ಕೆ ನಿಲ್ಲುವುದಕ್ಕೆ ಆತನ ಪರಿಸ್ಥಿತಿ ಎದುರಾಗ್ತದೆ. ಆತನು ತನ್ನ ದೇವರ ವಿಚಾರದಲ್ಲಿ ಅದನ್ನು ಮನಸ್ಸೆಯ ಮೊಮ್ಮಗನಾಗಿದ್ರು ಕೂಡ ಹುಟ್ಟಿದ ಸಂದರ್ಭದಲ್ಲಿ ಮನಸ್ಸೆಯಲ್ಲಿ ಒಂದು ಮಾನಸಾಂತರಗೊಳ್ತಾನೆ. ಆತನು ಕಾರಾಗೃಹದಲ್ಲಿದ್ದು ಅಲ್ಲಿ ಮಾನಸಾಂತರ ಹೊಂದಿ ಮತ್ತೆ ಯೆರೂಸಲೇಮ್ ಪಟ್ಟಣದಲ್ಲಿ ಅದೇ ಸ್ಥಾನದಲ್ಲಿ ಕರ್ತನ ಅವರನ್ನ ಮನಸ್ಸೆಯನ್ನ ಸ್ಥಾಪಿಸ್ತಾನೆ. ಅಜ್ಜನಾದ ಈ ಒಂದು ಮನಸ್ಸೆಯ, ನಾವೆಲ್ಲರೂ ಕೂಡ ಯೋಷಿಯನ ಫಿಲ್ಮ್ ಅನ್ನ ನೋಡಿದೀವಿ. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭವಾಗಲೇ ನಾವು ಗಮನಿಸ್ತೇವೆ. ಆ ಅಜ್ಜನಾದ ಮನಸ್ಸೆಯ ಒಂದು ದೈವಿಕವಾದ ನಡೆಯ ಒಂದು ಬೋಧನೆಯ ಅಡಿಯಲ್ಲಿ ಈ ಯೋಷಿಯನು ಬೆಳೀತಾನೆ. ಯೋಷಿಯನು ಚಿಕ್ಕಂದಿನಲ್ಲೇ ಆತನಿಗೆ ಏನು ಬೋಧಿಸ್ತಾನೆ ಮನಸ್ಸೆ ಅಂತಂದ್ರೆ, ದೇವರಿಗೆ ನೀನು ಮೊದಲನೇ ಸ್ಥಾನವನ್ನು ಕೊಡಬೇಕು. ದೇವರಿಗೆ ನೀನು ಚಾಚು ತಪ್ಪದೆ ನಡೆಯಬೇಕು. ನಿನ್ನ ಏಜಲ್ಲಿ, ನಿನ್ನ ವಯಸ್ಸಿನಲ್ಲಿ ದೇವರು ನಿನಗೆ ಏನು ಆಜ್ಞೆಗಳನ್ನ ಕೊಟ್ಟಿದ್ದಾನೋ ಅದನ್ನ ಬಹಳ ಚಾಚು ತಪ್ಪದೆ ನಡೆಯಬೇಕು ಅನ್ನೋದನ್ನ
ಅವನು ಹೇಳ್ಕೊಡ್ತಾ ಇದ್ದ ರೀತಿಯಲ್ಲಿ ಒಂದು ವೇಳೆ ನಡೆಯದೆ ಹೋದರೆ ಇಂಥ ಶಿಕ್ಷೆಗಳನ್ನ ಅನುಭವಿಸಬೇಕಾಗುತ್ತದೆ. ಮತ್ತು ಆ ದೇಶದಲ್ಲಿ ಏನಾಗಿದೆ, ದೇವರನ್ನ ಬಿಟ್ಟು ಜನರು ಹೋಗಿದ್ದರ ನಿಮಿತ್ತವಾಗಿ ಆ ದೇಶ ಕಷ್ಟದಲ್ಲಿ ನಷ್ಟದಲ್ಲಿ ಹಾದೋಗ್ತಿದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅವನಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಅವರು ಕೇಳಲಿ ಬಿಡ್ಲಿ ನಮಗೆ ಹೇಳಿಕೊಡೋದು ನಮ್ಮ ಕರ್ತವ್ಯ. ಹಲ್ಲೆಲೂಯಾ. ಯಾಕಂತಂದ್ರೆ ನಾವು ಕೂಡ ಮ್ಯಾಥ್ಸ್ ಟೀಚರ್ ಹೇಳಿಕೊಡುವಂತ ಸಂದರ್ಭದಲ್ಲಿ ಅವರು ಕೇಳಿದ್ರು ನಾವು ಕೇಳಿಸ್ಕೊಳ್ಳಲಿಲ್ಲ. ಆದ್ರೂ ಕೂಡ ಈಗಲೂ ಕೂಡ 20-30 ವರ್ಷ ಎತ್ತರ ಬೆಳೆದಂತ ನಾವು ನೆನೆಸಿಕೊಳ್ಳೋದು ಯಾರನ್ನ? ನಮ್ಮ ಮ್ಯಾಥ್ಸ್ ಟೀಚರ್ನೇ ನೆನೆಸ್ಕೊಳ್ತೀವಿ. ನಮ್ಮ ಮ್ಯಾಥ್ಸ್ ಟೀಚರ್ನ ನೆನೆಸ್ಕೊಳ್ಳಿ. ಅವ್ರು ಹೊಡೆದ ಏಟುಗಳನ್ನೇ ನೆನೆಸ್ಕೊಳ್ತೇವೆ. ಎಂತ ಏಟುಗಳನ್ನು ಹೊಡೆದ್ರೂ ನೆನ್ಕೊಳ್ತೇವೆ. ಯಾಕಂದ್ರೆ ಆ ಏಟುಗಳೇ ನಮ್ಮನ್ನ ಶಿಷ್ಟತ್ವಕ್ಕೆ ತೆಗೆದುಕೊಂಡು ಬಂದಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳು ಕೇಳಿ ಬಿಡ್ಲಿ ನಮ್ಮ ಕರ್ತವ್ಯ. ದೇವರು ನಮ್ಗೆ ಹೇಳಿರೋದನ್ನು ನೀವು ಕೂರುವಾಗಲು, ಏಳುವಾಗಲು, ಮಲಗುವಾಗಲು ಎಲ್ಲಾ ಸಮಯದಲ್ಲೂ ಧರ್ಮಶಾಸ್ತ್ರವನ್ನ, ದೇವರ ವಾಕ್ಯವನ್ನ ಅವರಿಗೆ ಬೋಧಿಸಿರಿ. ಹಲ್ಲೆಲೂಯಾ. ಅವರು ಇರಿಟೇಟ್ ಫೀಲ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾಳೆ ದಿವಸ ನಮ್ಮ ಈ ಬೋಧನೆಯನ್ನ ಅವರು ನೆನೆಸಿಕೊಳ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ಬೆಳೆದಂತ ಯೋಷಿಯನು, ಆತನು 23ನೇ ಅಧ್ಯಾಯಕ್ಕೆ ಬರುವಾಗ 2 ಅರಸುಗಳ ಪುಸ್ತಕ 23ನೇ ಅಧ್ಯಾಯದಲ್ಲಿ ಆತನಿಗೆ ಒಂದು ದೈವ ಪ್ರೇರೇಪಣೆ ಉಂಟಾಗ್ತಿದೆ. ದೈವಿಕವಾದ ಒಂದು ಬಲವಾದ ಯೋಜನೆ ಎಲ್ಲ ನಡೆಸಲ್ಪಡ್ತಾರೆ. ಆನಂತರ ಅರಸನು 2ನೇ ಅರಸುಗಳ ಪುಸ್ತಕ 23ನೇ ಅಧ್ಯಾಯ 1ನೇ ವಚನದಲ್ಲಿ, ಆನಂತರ ಅರಸನು ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯೆಹೂದ ಪ್ರಾಂತದ ಬೇರೆ ಎಲ್ಲಾ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ, ಯೆರೂಸಲೇಮಿನವರನ್ನು, ಬೇರೆ ಎಲ್ಲಾ ಯೆಹೂದ್ಯರನ್ನು, ಯಾಜಕರು, ಪ್ರವಾದಿಗಳು ಇವರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೂ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಗೊಳ್ಳುವುದಾಗಿಯೂ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಎಲ್ಲಾ ಜನರು ಹಾಗೆಯೇ ಪ್ರಮಾಣ ಮಾಡಿದರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಯಾವುದೇ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಆದಾಮನ ಕಾಲದಲ್ಲಿಯೂ ಕೂಡ ಏನಾಯ್ತು, ಒಂದು ವಿಗ್ರಹ ಅವರಿಗೆ ಇತ್ತು. ಯಾವುದಿತ್ತು? ಆ ಹಣ್ಣು ಅನ್ನೋದೇ ಅವರಿಗೆ ವಿಗ್ರಹ ಆಗಿತ್ತು. ಅವರದನ್ನು ಸೇವಿಸಿತು. ಎರಡನೇದಾಗಿ ನೋಡುವಾಗ ನೋಹನ ಕಾಲದಲ್ಲಿ ಬರುವಾಗ ಅಲ್ಲಿ ಸೊದೋಮ್ ಗೊಮೋರದಲ್ಲಿರುವಂತಹ ಎಲ್ಲಾ ಪಾಪಗಳು ತುಂಬಿಕೊಂಡಿದ್ದವು. ಆ ಪಾಪಗಳಿಂದ ಮನುಷ್ಯನ ಅದು ಅವರಿಗೆ ವಿಗ್ರಹವಾಗಿತ್ತು. ಅಲ್ಲಿ ನಾವು ಗಮನಿಸ್ತೇವೆ. ಮೂರನೇದಾಗಿ ನೋಡುವಾಗ ಲೋಟನ ಕಾಲದಲ್ಲಿ ಬರುವಾಗ ಆ ಸೊದೋಮ್ ಗೊಮೋರದಲ್ಲಿ ಇದ್ದಂತ ವಿಪರೀತವಾದ ಪಾಪಗಳು, ಅಸಹ್ಯವಾದ ಪಾಪಗಳಿದ್ದವು. ಅದು ಅವರಿಗೆ ವಿಗ್ರಹ ಆಗಿದ್ದವು. ಐಗುಪ್ತ ದೇಶದಿಂದ ಮೋಶೆ ಮತ್ತು ಇಸ್ರೇಲ್ ಜನರು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಇನ್ನೇನು ದೇವರ ವಾಗ್ದಾನವನ್ನು, ದೇವರ ಆಜ್ಞೆಗಳನ್ನು ಹೊಂದಿಕೊಳ್ಳಬೇಕು. ಮೋಶೆ ಬೆಟ್ಟ ಹತ್ತಿ ಮೇಲೆ ಹೋಗಿ ಆ ಆಜ್ಞೆಗಳನ್ನ ಕೈಗೊಂಡು ಆಜ್ಞೆಗಳನ್ನ ಪಡೆದುಕೊಂಡು ಬರುವುದಕ್ಕಿಂತ ಮುಂಚೆ ಇಸ್ರೇಲ್ ಏನ್ ಮಾಡ್ತಾರೆ? ಅಲ್ಲಿ ಒಂದು ವಿಗ್ರಹದ ಕಾರ್ಯವನ್ನ, ದೇವರಿಗೆ ವಿರುದ್ಧವಾದ ಕಾರ್ಯವನ್ನ ಮಾಡ್ತಾರೆ. ಎಲ್ಲಾ ಕಾಲದಲ್ಲಿಯೂ ಕೂಡ ಈ ಒಂದು ಯಾವುದೇ ದೈವಿಕವಾದ ಕಾರ್ಯ ಪ್ರಾರಂಭವಾಗುವಾಗ ಅಥವಾ ದೇವರು ನಡೆಸುವುದಕ್ಕೆ ನಮ್ಮನ್ನ ಮುಂದಾಗುವಾಗ, ದೇವರ ಒಂದು ಆಶೀರ್ವಾದವನ್ನು ಹೊಂದುವಂತ ಸಂದರ್ಭದಲ್ಲಿ ದೇವರು ಶುದ್ಧೀಕರಣವನ್ನು ಇಟ್ಟಿದ್ದಾರೆ. ಈ ವರ್ಷ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಕರ್ತನು ನಮ್ಮಲ್ಲೊಂದು ಶುದ್ಧೀಕರಣವನ್ನ ಬಯಸ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವು ನಮ್ಮನ್ನ ಶುದ್ಧೀಕರಣ ಮಾಡಿಕೊಳ್ಳುವುದಾದ್ರೆ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಎಲ್ಲ ತಡೆಗಳು ಮುರಿಯಲ್ಪಡುತ್ತವೆ. ಹಲ್ಲೆಲೂಯಾ. ಯೋಷಿಯನ ಕಾಲದಲ್ಲಿ ಕೂಡ, ಅಜ್ಜನಾದ ಮನಸ್ಸೆ ಕಾಲದಲ್ಲಿ ಮತ್ತು ಆತನ ಮಗನಾದ ಅಮೋರನ ಕಾಲದಲ್ಲಿ ನಡೆದಂತ ಎಲ್ಲಾ ದುಷ್ಕೃತ್ಯಗಳನ್ನು, ದೇಶದಲ್ಲಿ ದೇವರ ವಾಕ್ಯವನ್ನ ಸೇವಿಸುವವರು, ದೇವರ ವಾಕ್ಯದಲ್ಲಿ ಕೈಗೊಂಡು ನಡೆಯುವವರು, ದೇವರ ವಾಕ್ಯದಲ್ಲಿ ನೆಲೆಯಾಗಿ ನಿಂತವರು ಅಲ್ಲಿಲ್ಲ ನೋಡಿದ್ರೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಚಿಕ್ಕವರಿಂದ ದೊಡ್ಡವರ ಪರ್ಯಂತರ ಎಲ್ಲಿ ಕರ್ಕೊಂಡು ಹೋಗ್ತಂದ್ರೆ ಯೋಷಿಯನು ಆಲಯ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ದೇಶದ ಜನರು ದೇವಭ್ರಷ್ಟರಾಗಿ ನಿಂತಿದ್ದಾರೆ.
ಅದಕ್ಕೋಸ್ಕರವಾಗಿ ದೇವರ ಧರ್ಮಶಾಸ್ತ್ರವನ್ನ ಓದುವುದಕ್ಕೆ ಎಲ್ಲರನ್ನ ಕರೆದುಕೊಂಡು ಹೋಗಿ ಅವನು ಪ್ರಮಾಣ ಮಾಡಿಸ್ತಾ ಇದ್ದಾನೆ. ಏನಕ್ಕೆ ಪ್ರಮಾಣ ಮಾಡಿಸ್ತಾ ಇದ್ದಾನೆ? ಇವರಲ್ಲಿರುವಂತ ಆ ದುಷ್ಟ ಸೈತಾನನ ದೇವರ ವಿರುದ್ಧವಾದ ಕಾರ್ಯಗಳು ತೊಲಗಿ ಹೋಗುವುದಕ್ಕೋಸ್ಕರವಾಗಿ. ಯಾವಾಗ ಈ ದುಷ್ಟ ಸೈತಾನನ ಕಾರ್ಯಗಳು ತೊಲಗಿ ಹೋಗ್ತದೋ ಅದು ನಮಗೆ ಒಂದು ಆಶೀರ್ವಾದದ ದಾರಿಯಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. 4ನೇ ವಚನದಲ್ಲಿ ನೋಡುವಾಗ, ತರುವಾಯ ಅವನು ಮಹಾಯಾಜಕನಾದ ಹಿಲ್ಕೀಯನು 2ನೇ ತರಗತಿಯ ಯಾಜಕರು ದ್ವಾರಪಾಲಕರು ಮುಖಾಂತರವಾಗಿ ಬಾಳ್ ಶೇರ್ ಎಂಬ ದೇವತೆಗಳಿಗೋಸ್ಕರವು ಆಕಾಶ ಸೇನೆಗಳಿಗೋಸ್ಕರ ಉಪಯೋಗಿಸುತ್ತಿದ್ದ ಎಲ್ಲ ಸಾಮಾನುಗಳನ್ನು ಯೆಹೋವನ ಆಲಯದಿಂದ ತರಿಸಿ ಯೆರೂಸಲೇಮಿನ ಹೊರಗಿರುವ ಕಿದ್ರೋನ್ ಬೈಲಿನಲ್ಲಿ ಅವುಗಳನ್ನು ಸುಡಿಸಿ ಬೂದಿಯನ್ನು ಬೇತೇಲಿಗೆ ಕಳುಹಿಸಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇಲ್ಲೇನು ನಡೀತಾ ಇದೆ? ಎಲ್ಲಿದೆ ಆ ಒಂದು ದೇವರಿಗೆ ವಿರುದ್ಧವಾದ ಇರುವಂತ ವಸ್ತುಗಳು? ಎಲ್ಲಿದೆ? ಎಲ್ಲಿತ್ತದು? ಯೆಹೋವನ ಆಲಯದಲ್ಲಿತ್ತು. ಯೆಹೋವನ ಆಲಯದಲ್ಲಿ ಏನಿರಬೇಕಾಗಿತ್ತು? ದೇವರಿಗೆ ಸಂಬಂಧವಾದ ವಸ್ತುಗಳು, ಪರಿಶುದ್ಧ ವಸ್ತುಗಳು, ಆಲಯಕ್ಕೆ ಸಂಬಂಧಪಟ್ಟ ವಸ್ತುಗಳು, ಆರಾಧನೆಗೆ ಬೇಕಾದ ವಸ್ತುಗಳು, ಯಜ್ಞಕ್ಕೆ ಸಂಬಂಧಿಸಲ್ಪಟ್ಟಂತ ವಸ್ತುಗಳು ಇರಬೇಕಾದಂತ ಜಾಗದಲ್ಲಿ ಯಾವುದಲ್ಲಿ ಕೂತು ಬಂದಿದ್ದೇವೆ? ಸೈತಾನನಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳು, ಎಲ್ಲಾ ವಿಚಾರಗಳು ವಸ್ತುಗಳಲ್ಲಿದ್ದಾವೆ. ಅದಕ್ಕೆ ಯೋಷಿಯನ್ನು ಏನ್ ಮಾಡ್ತಾ ಇದ್ದಾನೆ? ಆ ಆಲಯದಲ್ಲಿರುವ ಎಲ್ಲಾ ತೆಗೆದುಕೊಂಡು ಎಲ್ಲಿ ಸುಡ್ತಾ ಇದ್ದಾನೆ? ಕಿದ್ರೋನ್ ಹಳ್ಳದಲ್ಲಿ ಸುಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ಒಂದು ಕಿದ್ರೋನ್ ಹಳ್ಳವನ್ನ ನಾವು ಮಾಡಬೇಕಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿರುವಂತಹ ಎಲ್ಲಾ ದೇವರ ವಿರುದ್ಧವಾದ ಕಾರ್ಯಗಳನ್ನ ನಮ್ಮ ಕಿದ್ರೋನ್ ಹಳ್ಳದಲ್ಲಿ ನಾವು ಸುಡಬೇಕಾಗಿದೆ. ಹಲ್ಲೆಲೂಯಾ. ಅದನ್ನ ನಾಶ ಮಾಡಬೇಕಾಗಿದೆ. ಸೈತಾನ ನೋಡ್ರಿ, ಅವನು ಏನಂತಂದ್ರೆ ಅವನು ಹೇಳಿದ್ರೆ ಸಿಂಹದ ರೀತಿಯಲ್ಲಿಂದ ಬರೆಯಲ್ಪಟ್ಟಿದೆ. ಅಂದ್ರೆ ಸಿಂಹದ ಆಕ್ಟಿಂಗ್ ಅನ್ನ ಮಾಡೋದು. ನಾವು ಜಾತ್ರೆಯಲ್ಲೆಲ್ಲ ನೋಡ್ತೀವಲ್ಲ, ಸಿಂಹದ ಮುಖವಾಡ ಹಾಕೊಂಡು ನಲಿತಾ ಇರ್ತಾರೆ, ಅವರನ್ನು ಗರ್ಜಿಸೋದಿಲ್ಲ. ಅವನ ಆ ರೀತಿಯ ಸ್ವಭಾವದವನು. ಅವನನ್ನ ಈ ಸುಳ್ಳು ಪ್ರವಾದಿಯನ್ನು ಯಾವುದಕ್ಕೆ ಅವನನ್ನ ಕಂಪೇರ್ ಮಾಡ್ತಾರೆ? ನಾಯಿಗಳಿಗೆ ಕಂಪೇರ್ ಮಾಡ್ತಾರೆ. ನಾಯಿ ಅಂತಂದ್ರೆ ಆ ವ್ಯಕ್ತಿಯನ್ನ ನಾಯಿ ಅಂತ ಹೇಳ್ತಾ ಇಲ್ಲ, ಆತನ ಒಳಗಡೆಯಿಂದ ದುರಾತ್ಮ ಇದಿಲ್ಲ, ಅದನ್ನ ನಾಯಿ ಅಂತ ಇದೆ. ಯಾಕಂದ್ರೆ ನಾಯಿಯ ಸ್ವಭಾವ ಅಷ್ಟೇ. ನೀವು ಕಲ್ಲು ತೆಗೆದು ಹೊಡೆಯಕ್ಕೆ ಬಂದ್ರೆ ಅದು ಓಡುತ್ತೆ. ಆದ್ರೆ ನೀವು ಹಿಂದೆ ತಿರುಗಿ ಒಂಚೂರು ಅದು ಮುಖ ನೋಡ್ರಿ, ಯಾವತ್ತಿದ್ರು ಗಮನಿಸ್ರಿ, ನಾಯಿ ಯಾವತ್ತೂ ಕೂಡ ನಿಮ್ಮ ಕೈ ಕಾಲು ಇದನ್ನೆಲ್ಲ ಗಮನಿಸೋದಿಲ್ಲ. ಅದು ನಿಮ್ಮ ಕಣ್ಣನ್ನು ನೋಡ್ತಾ ಇರುತ್ತೆ. ಡೈರೆಕ್ಟ್ ಕಣ್ಣನ್ನು. ನಿಮ್ಮ ಕಣ್ಣಲ್ಲಿ ಭಯ ಇದ್ರೆ ಅದು ನಿಮಗೆ ಹೊಡೆಯೋದಕ್ಕೆ ಬರುತ್ತೆ, ಅದು ನಿಮ್ಮನ್ನ ಹಿಂಬಾಲಿಸಿದೆ ಬೋಗ್ಲಕ್ ಬರುತ್ತೆ. ನಿಮ್ಮ ಕಣ್ಣು ಧೈರ್ಯದಿಂದ ಕೂಡಿದ್ರೆ ಅದು ಓಡಿ ಹೋಗುತ್ತೆ. ಅದೇ ರೀತಿಯಲ್ಲಿ ಕರ್ತನು ಅದಕ್ಕೆ ಹೇಳಿದ್ದು, ಸೈತಾನನ ಎದುರಿಸಿರಿ, ಅವನೇನ್ ಮಾಡ್ತಾನಂತೆ? ಅವನು ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಗೂಡು ಹಾಕೊಂಡು, ಡೇರೆ ಹಾಕೊಂಡು, ಫೌಂಡೇಶನ್ ಹಾಕೊಂಡು ಮನೆ ಮಾಡಿಕೊಂಡಿರುವಂತಹ ಸೈತಾನ ಶಕ್ತಿಗಳನ್ನ, ಸೈತಾನನ ಕಾರ್ಯಗಳನ್ನ ಬಿಟ್ಟು ನಾವು ಓಡಿಸಬೇಕಾಗಿದೆ. ಹಲ್ಲೆಲೂಯಾ. ಅದನ್ನ ಖಾಲಿ ಓಡಿಸೋದು ಮಾತ್ರವಲ್ಲ, ಕಿದ್ರೋನ್ ಹಳ್ಳದಲ್ಲಿ ಹಾಕಿ ಅದನ್ನು ಸುಟ್ಟು ಹಾಕಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದಲ್ಲದೆ 5ನೇ ವಚನ, ಇದಲ್ಲದೆ ಯಹೂದ ಪ್ರಾಂತದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಸುತ್ತಣ ಪ್ರದೇಶದಲ್ಲಿಯೂ ಇದ್ದ ಪೂಜಾ ಸ್ಥಳಗಳ ವಿಗ್ರಹಗಳಿಗೂ ಬಾಳನಿಗೂ ಸೂರ್ಯಚಂದ್ರ ನಕ್ಷತ್ರಗಳಿಗೆ ನೆನೆಸಿಕೊಳ್ಳುವ ಆಕಾಶ ಸೈನ್ಯಕ್ಕೂ ಧೂಪ ಸುಡುವುದಕ್ಕಾಗಿ ಯಹೂದ ರಾಜರಿಂದ ನೇಮಿಸಲ್ಪಟ್ಟ. ಯಾರಿಂದ ನೇಮಿಸಲ್ಪಟ್ಟ? ಯಹೂದ ರಾಜ. ದೇವರು ಕರೆಯಲ್ಪಟ್ಟು ಅಭಿಷೇಕಿಸಿ ಸಿಂಹಾಸನ ಕೊಟ್ಟಂತ ಆ ರಾಜರಿಂದಲೇ ಏನ್ ನೇಮಿಸಲ್ಪಟ್ಟಿದೆ? ಈ ದುರಾತ್ಮಗಳಿಗೆ ಸ್ಥಳಗಳನ್ನ, ಪೂಜಾ ಸ್ಥಳಗಳನ್ನ ನೇಮಿಸಲ್ಪಟ್ಟಿದೆ. ಎಲ್ಲಾ ಪೂಜಾರಿಗಳನ್ನ ತೆಗೆದು ಹಾಕಿದನು. ಯೆಹೋವನ ಆಲಯದಲ್ಲಿದ್ದ ಅಶೇರ ವಿಗ್ರಹ ಸ್ತಂಭವನ್ನು ತರಿಸಿ ಯೆರೂಸಲೇಮಿನ ಹೊರಗಿರುವ ಕಿದ್ರೋನ್ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸುಡಿಸಿ ಪುಡಿ ಮಾಡಿಸಿ ಆ ಪುಡಿಯನ್ನ ಕನಿಷ್ಠ ಜನರ ಸ್ಮಶಾನದಲ್ಲಿ ಹಾಕಿಸಿದನು. ಹಲ್ಲೆಲೂಯಾ. ಹಾಗಾದ್ರೆ ಆ ಸ್ಥಳಗಳಿಗೆ ಜಾಗ ಏನೋ? ಸ್ಮಶಾನ ಜಾಗವೇ ಸೂಕ್ತ. ಆದ್ರೆ ಎಲ್ಲಿ ಇಟ್ಟಿದ್ದೇವೆ ನಾವು? ದೇವರ ಯಜ್ಞ ಉರಿಯುವಂತ ಜಾಗದಲ್ಲಿ ಈ ಯಹೂದ್ಯರು ತೆಗೆದುಕೊಂಡು ಎಲ್ಲಿಟ್ಟಿದ್ದಾರೆ? ಆ ಜಾಗಕ್ಕೆ ಇಟ್ಟಿದ್ದಾರೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ಆ ತರದ ವಸ್ತುಗಳು ಎಲ್ಲ ಆದರೂ, ಒಂದು ಕಡೆ ನೋಡ್ರಿ, ನೀರು ನಮ್ದು ಮೇಲೆ ಟ್ಯಾಂಕ್ ಲೀಕ್ ಆಗಿತ್ತು.
ಟ್ಯಾಂಕ್ ಲೀಕ್ ಆಗದ ಫಸ್ಟ್ ಇದ್ದಿದ್ದು ಕಾರ್ ಚಿಕ್ಕದೊಂದು ಬ್ರೇಕ್ ಆಗಿತ್ತು. ಒಂದು ಡ್ರಾಪ್ ಹನಿಯೋದು. ಡ್ರಾಪ್ ಹನಿತಲ್ಲ ಅಂತ ಅನ್ಕೊಂಡು ಯಾವುದೋ ಒಂದು ಚೈನೀಸ್ ಇದು ಏನಾದ್ರು ಒಂದು ಟೇಪ್ ಇದ್ರು. ಅದು ಹೆಂಗೆ ತೋರಿಸ್ತಾ ಇದ್ರು ಅಂತಂದ್ರೆ, ನೀರು ಹಿಂಗೆ ಸುರಿಯುವಂತ ಇದನ್ನ ಮುಚ್ಚಾಕುವಂತೆ ಟೇಪ್ ಹಾಕಿ ಹಿಂಗೆ ಮುಚ್ಚುತ್ತಾ ಇದ್ರಂತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಅದನ್ನ ತಗೊಂಡು ಇದು ಏನು ಡ್ರಾಪ್ ತಾನೆ, ಅದು ಇಷ್ಟು ಜಲಪಾತದ ರೀತಿಯಲ್ಲಿ ಸುರಿಯುವಂತ ನೀರನ್ನೇ ಮುಚ್ಚುತ್ತಂತೆ, ಇದನ್ನ ಮುಚ್ಚಲ್ವಾ ಅಂತ ಅನ್ಕೊಂಡು ತಗೊಂಡು ಆ ಟೇಪ್ನ ಅದಕ್ಕೆ ಅಂಟಿಸಿದ್ವಿ. ಟೇಪ್ ಅಂಟಿಸಿ 1/4 ಗಂಟೆಯಲ್ಲಿ 1/4 ಗಂಟೆ ನೀರು ಹೊರಗಡೆ ಬಂತು. ಹಾಗಾದ್ರೆ ಗಮನಿಸಿ, ನೀರಿಗೆ ಅಷ್ಟು ಫೋರ್ಸ್ ಇರಬೇಕಾದ್ರೆ ದುರಾತ್ಮನಿಗೆ ಒಂದೇ ಒಂದು ಸೀಳು ಬಿಟ್ರೆ ಸಾಕು. ನಮ್ಮ ಜೀವಿತದಲ್ಲಿ ಒಂದೇ ಒಂದು ನಮ್ಮ ಹೊಸಲಿನ ದಾರಿಯಲ್ಲಿ ಒಂದು ಇರುವೆಗೆ ಹೋಗೋದಕ್ಕೆ ಜಾಗ ಇರ್ತಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಇರುವೆಗೆ ನಾವು ಜಾಗ ಮಾಡಿದ್ದೀವ? ಕಾರ್ಪೆಂಟರ್ ಹತ್ರ ಹೇಗೆ ಇರುವೆಗೆ ಒಂದು ಮಾಡೋದಕ್ಕೆ ಜಾಗ ಇಡಪ್ಪ ಅಂತ ಅನ್ಕೊಂಡು ಹೇಳೋದು ಇಲ್ಲ, ಅವುಗಳು ಮಾಡ್ಕೊಂಡು ಒಳಗಡೆ ಬರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಕೂಡ ಅಂತ ಜಾಗದಲ್ಲಿರೋದಾದ್ರೆ ಸೈತಾನ ಆಟೋಮೆಟಿಕಲಿ ಆಳ್ವಿಕೆಯನ್ನು ನಡೆಸ್ತಾನೆ. ಆಟೋಮೆಟಿಕ್ ಆಳ್ವಿಕೆ ನೋಡ್ರಿ, ಆ ಇರುವೆಗಳು ಬಂದು ನಾವು ಹಂಗೆ ಬಿಟ್ರೆ ಏನಾಗುತ್ತೆ, ಒಂದು ದಿನ ಫುಲ್ ಯಾವ ಹೊಸಲು ಏನಿದೆ ಕಂಪ್ಲೀಟ್ ಹಾಳಾಗೋಗುತ್ತೆ. ಆದರೆ ನಾವು ಆ ಪ್ರಾರಂಭದಲ್ಲಿ ಕಂಡ ರೀತಿಯಲ್ಲಿ ಅದನ್ನ ನಾವು ತೆಗೆದು ಅದಕ್ಕೆ ಪೇಂಟೋ ಅಥವಾ ಲಪ್ಪನೋ ಅಥವಾ ಏನೋ ಒಂದು ಅದಕ್ಕೆ ಏನಾದ್ರೂ ಮದ್ದೋ ಏನೋ ಹಾಕಿದ್ರೆ ಅವು ನಾಶವಾಗಿ ಹೋಗುತ್ತೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಆ ಏನ್ ಕಾರ್ಯಗಳಿದಾವೆ ಬೇರೆ ಹುಡುಕ್ರಿ, ಬೇರೆ ದೇವರ ಆತ್ಮನನ್ನ ಕೇಳ್ರಿ, ಕರ್ತನೇ ನನಗೆ ಅದನ್ನ ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡು. ಯಾಕೆಂತಂದ್ರೆ ನೋಡಿ, ನಾವು ಮೊದಲನೇದಾಗಿ ನಮ್ಮ ಒಳ ಶತ್ರುಗಳನ್ನ ನಾವು ನಾಶ ಮಾಡಬೇಕು. ಹೊರ ಶತ್ರುಗಳು ನಮಗೆ ಗೊತ್ತಿದೆ, ಇವರು ಶತ್ರು ಅಂತ ಗೊತ್ತಿದೆ. ಆದ್ರೆ ನಮ್ಮ ಒಳಗಡೆ ಇರುವಂತ ಒಳ ಶತ್ರುಗಳು ಯಾರು ಅಂತ ನಮಗೆ ಗೊತ್ತಿಲ್ಲ. ಅವರು ಓಡಾಡ್ತಾ ಇದಾರೆ, ಕಾರ್ಯ ಮಾಡ್ತಾ ಇದಾರೆ, ನಮ್ಮ ಒಳಗಡೆನೆ ವೀಕ್ ಮಾಡ್ತಾ ಇದ್ದಾರೆ. ಯುದ್ಧ ತಂತ್ರದಲ್ಲಿ 2 ರೀತಿಯ ಯುದ್ಧ ಬರುತ್ತೆ. ಒಂದು ಡೈರೆಕ್ಟ್ ಆಗಿ ಸೈನ್ಯವನ್ನು ತೆಗೆದುಕೊಂಡು ಯುದ್ಧ ಮಾಡೋದು, ಎರಡನೇದಾಗಿ ಒಳಗಡೆ ಗಲಭೆಯನ್ನ ಹುಟ್ಟಿಸಿ ಯುದ್ಧ ಮಾಡೋದು. ನಿಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ದಿನಮಾನಗಳಲ್ಲಿ ಶ್ರೀಲಂಕಾ ದೇಶದಲ್ಲಿ, ಬಾಂಗ್ಲಾದೇಶದಲ್ಲಿ, ಆದ ನಂತರ ಸಿರಿಯಾದಲ್ಲಿ ನಡೆದಂತ ಗಲಭೆಗಳು ನಿಮಗೆ ಗೊತ್ತಿದೆ. ಅಲ್ಲಿ ಯಾರು ಕೂಡ ಅವರನ್ನ ಸೋಲಿಸಿಲ್ಲ, ಯಾವ ಯುದ್ಧನೂ ನಡೆದಿಲ್ಲ, ಯಾವ ಬಾಂಬು ಹಾಕಲಿಲ್ಲ. ಆದರೂ ಕೂಡ ಸರ್ಕಾರ ಕದಲ್ತಲ್ಲ. ಜನರು ಎಷ್ಟು ಪವರ್ಫುಲ್ ಇದೆ ನೋಡಿ. ಪ್ರಜಾಪ್ರಭುತ್ವ ಅನ್ನೋದು, ಪ್ರಜೆಯ ಒಂದು ಶಕ್ತಿ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ, ಮಿಲಿಟರಿಗೂ ರಾಜಭವನಕ್ಕೆ ಹೋಗಿ ಆಕ್ರಮಣ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಜನ ಭುಗಿಲೆದ್ದಾಗ ರಾಜಭವನದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾರು ಈಜಾಡ್ತಾ ಇದ್ದಾರೆ? ಜನರು ಈಜಾಡ್ತಾರೆ. ಆ ದೇಶದ ಜನರು ಅಷ್ಟು ಪವರ್ಫುಲ್ ಇದೆ ಪ್ರಜೆಯ ಶಕ್ತಿ. ಸೊ ಅಲ್ಲಿ ಯಾರು ಕೂಡ ಬಾಂಬ್ ಹಾಕಿಲ್ಲ, ಅದರ ವಿರುದ್ಧವಾಗಿ ಸೈನ್ಯನ ಯಾರು ತೆಗೆದುಕೊಂಡು ಹೋಗಿಲ್ಲ. ಆದರೂ ಕೂಡ ಆ ದೇಶ ನಾಶವಾಯಿತು. ಯಾವುದರ ಮುಖಾಂತರವಾಗಿ? ಒಳಗಡೆ ಇದ್ದಂತ ಶತ್ರುಗಳ ಮುಖಾಂತರವಾಗಿ. ನಾವು ಇವತ್ತಿನ ದಿವಸ ನಮ್ಮ ಒಳಗಡೆ ಇರುವಂತ ಶತ್ರುವನ್ನ ನಿವಾರಣೆ ಮಾಡೋದಾದ್ರೆ ಪ್ರಿಯರೇ, ಹೊರಗಡೆ ಇರುವಂತ ಸೈತಾನನನ್ನು ನಮಗೆ ಎದುರಿಸೋದಕ್ಕೆ ಕಷ್ಟನೇ ಇಲ್ಲ. ಹಲ್ಲೆಲೂಯ. ದೇವರಾತ್ಮನು ನಮಗೆ ಸಹಾಯ ಮಾಡುವಂತಾರೆ. ಈ ಯಾರು ಒಳಗಡೆ ಇರುವಂತ ಶತ್ರು? ಒಳಗಡೆ ಇರುವಂತ ಶತ್ರು ಯಾರು? ಇಲ್ಲಿ ನೋಡುವಾಗ ಏನಿದೆ ಶತ್ರು? ಒಂದು, ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು, ಮತ್ತು ಇಸ್ರೇಲ್ ಜನರೇ ಎಲ್ಲಿಗೆ ಮಾರ್ಪಟ್ಟಿದ್ದಾರೆ, ಯಾವ್ದನ್ನ ಮಾಡ್ತಾ ಇದ್ದಾರೆ? ಯಾವುದು ದೇವರ ಜನರಿಗೆ ವಿರುದ್ಧವಾಗಿದೆಯೋ ಅದನ್ನ ಮಾಡಿದರೆ ನಿಮಿತ್ತವಾಗಿ ಆ ದೇಶ ಕುಲಗೆಟ್ಟೋಗಿದೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಪ್ರೇರೆ, ದೇವರು ಏನು ಮಾಡಬಾರದು ಅಂದಿದ್ದಾರೋ ಅದನ್ನ ನಾವು ಹಠಕ್ಕೆ ಬಿದ್ದೋ ಅಥವಾ ವ್ಯಾಮೋಹಕ್ಕೆ ಬಿದ್ದೋ ನಾವು ಮಾಡುತ್ತಿರುವುದಾದರೆ ಅದೇ ಒಳಶತ್ರುಗಳಾಗಿವೆ. ಇವತ್ತಿನ ದಿವಸ ಅದನ್ನ ಕಿತ್ತೊಗೆಯೋದಾದ್ರೆ ನೋಡ್ರಿ, ಸ್ವಲ್ಪವೇ ದಿನಗಳಲ್ಲಿ ನಿಮಗೆ ತಡೆಯಾಗಿರುವ ಆಶೀರ್ವಾದವನ್ನ ಪರಲೋಕ ನಿಮಗೋಸ್ಕರ ತೆರೆಯುತ್ತದೆ. ಹಾಲೆಲೂಯ, ಹಾಲೆಲೂಯ. ಇವತ್ತಿನ ದಿವಸ ವಿತೌಟ್ ಎನಿ ಕಂಡೀಷನ್ ದೇವರ ಆಜ್ಞೆಗಳಲ್ಲಿ ಕೈಗೊಂಡು ನಡೆಯುವುದಕ್ಕೆ ನಾವು ಮುಂದಾಗುವುದಾದರೆ ದೇವರು ನಮಗೆ ಪರಲೋಕ ಬಾಗಿಲನ್ನು ತೆರೆದು ಸುವರ್ಣಗಳನ್ನ ಆತನು ಸುರಿಸುವವನಾಗಿದ್ದಾನೆ. ಹಾಲೆಲೂಯ. ಆದ್ರೆ ನಮಗೆ ಏನಂತಂದ್ರೆ ನಮ್ಮ ಈಗೋ ಪ್ರಾಬ್ಲಮ್ ಕಷ್ಟ ಆಗಿದೆ. ಈಗೋ ಪ್ರಾಬ್ಲಮ್. ನನಗೆ ಹೇಳ್ತಾ ಇದ್ದಾರೆ, ನಾನು ನನಗೆ ಅನ್ನುವ ರೀತಿಯ ಒಂದು ಪ್ರಾಬ್ಲಮ್ ಆಗಿದೆ. ಅಥವಾ ನಾವು ಒಂದು ವಿಚಾರಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೀವಿ.
ಫೆವಿಕ್ವಿಕ್ ತರ ಅಂಟ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಅದರಿಂದ ಬಿಡಿಸ್ಕೊಳಕ್ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇವತ್ತಿನ ದಿವಸ ಬೇರೆ ಆ ಫೆವಿಕ್ವಿಕ್ ಅದೇಸಿವನ್ನು ಕೂಡ ಬಿಡಿಸುವಂತ ಕೆಮಿಕಲ್ ಇದೆ. ಆ ಕೆಮಿಕಲೇ ಸತ್ಯವೇದ ಬೇರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಸತ್ಯವೇದದ ವಾಕ್ಯಗಳನ್ನ ನೀವು ನಿರಂತರವಾಗಿ ಓದೋದಾದ್ರೆ ಆ ಒಂದು ಫೆವಿಕ್ವಿಕ್ ಅಂತ ಅಂಟಿರುವಂತ ಆ ಸೈತಾನನ ಎಲ್ಲಾ ಕಾರ್ಯಗಳು ನಿಮ್ಮಿಂದ ಬಿಟ್ಟು ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸಿರಿ. ಹಲ್ಲೆಲೂಯಾ. ಭೂಮಿಗೆ ಸಂಬಂಧವಾದ ಲೋಕದ ಜನರು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡುತ್ತಿದ್ದಾರೋ ಆ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದು, ಅಥವಾ ನಾನು ಸಕ್ಸಸ್ ಆಗುವುದಕ್ಕೋಸ್ಕರ ಲೋಕದ ವ್ಯಕ್ತಿ ಏನು ಆಲೋಚನೆ ಕೊಟ್ಟಿದ್ದಾನೋ, ಅಥವಾ ವಿಶ್ವಾಸಿ ಆಗಿರುವಂತಹ ವ್ಯಕ್ತಿ ಲೋಕದ ಆಲೋಚನೆ ಕೊಟ್ಟಾಗ ಅದನ್ನ ಫಾಲೋ ಮಾಡೋದಕ್ಕೆ ನಾವು ಯಾವಾಗ ಮನಸ್ಸು ಮಾಡಿದೇವೋ ಪ್ರೇರೆ, ಅವತ್ತಿನಿಂದ ನಮ್ಮ ಅವನತಿ ಸ್ಟಾರ್ಟ್ ಆಗಿದೆ. ಸೋಲು ಸ್ಟಾರ್ಟ್ ಆಗುವಾಗ ನಮ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೊಡಲ್ಲ. ಸೋಲ್ ಮುಗಿದಾಗಲೇ ನಮ್ಗೆ ಗೊತ್ತಾಗೋದು ನಾವು ಸೋತಿದ್ದೀವಿ. ಏನ್ ಹೇಳ್ಬೇಕು? ಸೋಲ್ ಸ್ಟಾರ್ಟ್ ಆಗುವಾಗ, ನಮ್ಮ ಜೀವಿತದಲ್ಲಿ ಫೇಲಿಯರ್ ಸ್ಟಾರ್ಟ್ ಆಗುವಾಗ ನಮ್ಗೆ ಯಾವ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಸೋಲು ಮುಕ್ತಾಯಗೊಳ್ಳುವಾಗಲೇ ನಮಗೆ ಗೊತ್ತಾಗೋದು. 50 ಓವರ್ಗಳ ಮ್ಯಾಚ್ ಇರೋದಾದ್ರೆ 25 ಓವರ್ ತನಕ ಟೀಮ್ ಚೆನ್ನಾಗಿ ಆಡ್ತಾ ಇರುತ್ತೆ. 26ನೇ ಓವರ್ಗೆ ವಿಕೆಟ್ಗಳು ಅಲ್ಲಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ತಲೆ ಕೆಡಿಸೋದು, ಇನ್ನೂ ವಿಕೆಟ್ಗಳು ಇದಾವಲ್ಲ, ಇನ್ನೂ ಬಾಲ್ಗಳು ಇದಾವಲ್ಲ, ಹೆಂಗೋ ಹೊಡಿಬೋದು ಅನ್ನೋ ನಮ್ದು ಬ್ಯಾಟ್ಸ್ಮನ್ಗಳು ಇದಾವಲ್ಲ ಅಂತ ಅನ್ಕೋತೀರಿ. ಅವರೆಲ್ಲರೂ ಬಂದು 2-3 ಓವರ್ಗೆ 0 ಅಲ್ಲಿ 1 ಅಲ್ಲಿ ಹೋಗ್ಬಿಟ್ರೆ 30 ಓವರ್ ಒಳಗಡೆ ಮ್ಯಾಚ್ ಫಿನಿಶ್. 25ನೇ ಓವರ್ಗೆ ಗೊತ್ತಾಯ್ತಾ ಅವರಿಗೆ ಮ್ಯಾಚ್ ಸೋಲುತ್ತೆ ಅಂತ? ಗೊತ್ತಾಗಿಲ್ಲ. 30ನೇ ಓವರ್ಗೆ ಗೊತ್ತಾಗಿದ್ದು ಮ್ಯಾಚ್ ಸೋಲುತ್ತೆ ಅಂತ. ಅದಕ್ಕೋಸ್ಕರವಾಗಿ ಬೇರೆ ನಮ್ಮ ಜೀವಿತದಲ್ಲಿ ಎಲ್ಲಿ ಅದು ಸೋಲು ಪ್ರಾರಂಭವಾಗಿದ್ದು, ಎಲ್ಲಿ ಪ್ರಾರಂಭವಾಗಿದ್ದು? ಒಂದು ಕಂಪನಿಗೆ ಬೇರೆ ಒಂದು ಗೊತ್ತಿರುತ್ತೆ, ನನ್ನ ಬಿಸ್ನೆಸ್ ಯಾವಾಗ ಡೌನ್ ಆಗಿದ್ದು, ಯಾವ ಒಂದು ಸ್ಟ್ರಾಟಜಿ ಮುಖಾಂತರ, ಯಾವ ಒಂದು ಕಾರ್ಯದ ಮುಖಾಂತರ ಅಂತ ಅನ್ಕೊಂಡು ಅವನಿಗೆ ಗೊತ್ತಿದೆ. ಅವನಿಗೆ ಗೊತ್ತಿಲ್ಲ ಅಂತಂದ್ರೆ ಈಸ್ ನಾಟ್ ಅ ಗುಡ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು. ಯಾಕಂದ್ರೆ ತನ್ನ ತಪ್ಪುಗಳನ್ನ, ತನ್ನಲ್ಲಿರುವಂತ ಆ ನೆಗೆಟಿವ್ ವಿಚಾರಗಳನ್ನ ಕಂಡು ಹಿಡಿಲಿಲ್ಲ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಥವಾ ಕಂಪನಿಯಲ್ಲಿ ಕಂಡು ಹಿಡಿಯಿಲ್ಲ ಅಂದ್ರೆ ಈಸ್ ನಾಟ್ ಅ ಗುಡ್ ಬಿಸ್ನೆಸ್ ಮ್ಯಾನ್. ಯಾಕಂದ್ರೆ ಅದನ್ನ ಸರಿ ಮಾಡದೆ ನಾವು ಯಾವುದೇ ಹೊಸ ಇದನ್ನ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಲ್ಲ. ಇವತ್ತಿನ ದಿವಸ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಪ್ರಿಯರೇ, ನಾವು ಕಿದ್ರೋನ್ ಹಳ್ಳದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಒಂದು ಕಿದ್ರೋನ್ ಹಳ್ಳ ಇರಬೇಕು. ಯಾಕೆಂತಂದ್ರೆ ಪ್ರತಿ ಬಾರಿ ಕೂಡ ಸೈತಾನನು ನಮ್ಮ ಒಳಗೆ ದೇವರ ವಿರುದ್ಧವಾದ ವಿಚಾರಗಳನ್ನು ತಂದು ಆತನ ಮಹಿಮೆ ಹೊಂದೋದಕ್ಕೆ ನೋಡ್ತಾನೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಆ ಎಲ್ಲಾ ದೇವರ ವಿರುದ್ಧವಾದ ಕಾರ್ಯಗಳನ್ನ, ದೇವ ಜನರ ವಿರುದ್ಧವಾದ ಕಾರ್ಯಗಳನ್ನ, ದೇವ ಮನುಷ್ಯರ ವಿರುದ್ಧವಾದ ಕಾರ್ಯಗಳನ್ನ, ದೇವರ ವಾಕ್ಯದ ವಿರುದ್ಧವಾದ ಕಾರ್ಯಗಳನ್ನ ನಾವು ಕಿತ್ತು ಸುಡೋದಾದ್ರೆ, ವಿತೌಟ್ ಎನಿ ಈಗೋ, ನಾನು ನಂದು ನನಗೆ ಅನ್ನೋದನ್ನ ಬಿಟ್ಟು ನಾವು ಸುಡೋದಾದ್ರೆ, ದೇವರು ನಮ್ಮನ್ನ ಆಶೀರ್ವಾದ ಮಾಡುವ ಆತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಇಮೋಷನ್ಸ್ ಕೂಡ ಈಗ ದೇವರು ಅಂತ ಬಂದಾಗ ಯಾವ ಇಮೋಷನ್ಸ್ ನೋಡೋದು ಬೇಡ. ಲೇವಿಯರಿಗೆ ಹೇಳ್ತಾರೆ, ಮೋಶೆ ಬಂದು ಹೇಳ್ತಾನೆ, ಈ ಎಲ್ಲ ವಿರೋಧವಾದ ಕಾರ್ಯಗಳನ್ನ ಬೆಟ್ಟದ ಕೆಳಗಡೆ ಮಾಡ್ತಾ ಇದ್ದಾರೆ. ಲೇವಿಯರಿಗೆ ಹೇಳ್ತಾನೆ, ಯಾರು ದೇವ ಪಕ್ಷದಲ್ಲಿ ಇದ್ದೀರೋ ಈ ಕಡೆ ಬನ್ರಿ ಅಂತ ಅನ್ಕೊಂಡು ಹೇಳ್ತಾನೆ. ಅವಾಗ 12 ಕುಲಗಳಲ್ಲಿ ಯಾರು ಗೊತ್ತ ಬಂದಿರೋದು? ಲೇವಿಯರು. ಲೇವಿಯರ ಒಂದು ಪಕ್ಷಕ್ಕೆ ನಿಲ್ತಾರೆ. ಲೇವಿಯರಿಗೆ ಅಷ್ಟು ನಿಂತ್ರೆ ಸಮಾಧಾನಪ್ಪ, ನಾನು ದೇವ ಪಕ್ಷದಲ್ಲಿ ಬಂದು ನಿಂತೆ ಅಂತ ಅನ್ಕೊಂಡು ಅಷ್ಟಕ್ಕೆ ಬಿಡ್ಲಿಲ್ಲ. ಈಗ ತಂದೆ ತಾಯಿ ಹೆಂಡತಿ ಗಂಡ ಹೆಣ್ಣು ಗಂಡು ಮಕ್ಕಳು ಅನ್ನದೇ ಅವ್ರನ್ನೆಲ್ಲರನ್ನ ಸಂಹಾರ ಮಾಡ್ರಿ ಅಂತ ಅನ್ಕೊಂಡು ಹೇಳಿದಾಗ ವಿದೌಟ್ ಎನಿ ಅಕ್ಕಪಕ್ಕ ನೋಡದೆ ಮುಂದೆ ಹೋಗಿ ಅವರು ಸಂಹಾರ ಮಾಡಿದ್ರು. ದೇವರಿಗೋಸ್ಕರ ಇರುವಂತ ವೈರಾಗ್ಯವನ್ನು ಗಮನಿಸಿರ್ತೀರಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಈ ಕನೆಕ್ಷನ್ ಇಲ್ಲದೆ ಇದ್ರೆ ನನ್ನ ಬಿಸ್ನೆಸ್ ಲಾಸ್ ಆಗುತ್ತೆ, ಈ ಸಂಬಂಧ ಇಲ್ಲದ್ರೆ ಇವ್ ನನ್ನಿಂದ ದೂರ ಆಗ್ತಾರೆ, ಇವರು ಯಾವತ್ತೋ ನನಗೆ ಹೆಲ್ಪ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಮಾಡುವಂತ ಕೈ ತುಂಬಿಸಲು ದೇವರ ಶಕ್ತನಾಗಿದ್ದಾನೆ. ನೀವು ಅವ್ರ ಜೊತೆ ಸಂಬಂಧವನ್ನ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ದೇವರು ಕೈ ಎತ್ತಿ ಕೊಡುವಂತೆ ನಿಮ್ಮನ್ನ ಇಡುತ್ತಾರೆ, ಆದ್ರೆ ದಾಸತ್ವಕ್ಕೆ ಒಳಗಾಗುವಂತೆ. ಹಾಗಾದ್ರೆ ಫರೋನ ಜೊತೆ ಅವರು ದಾಸತ್ವದಲ್ಲಿ ಇಸ್ರೇಲರು ಇರ್ಬೇಕಾಗಿತ್ತಲ್ಲ. ಫರೋನು ಊಟ ಕೊಟ್ಟಿದ್ದಾನೆ, ಇರ್ಬೇಕಾಗಿತ್ತಲ್ಲ. ಯಾಕೆ ಊಟ ಕೊಟ್ಟರು ಕೂಡ
ಯಾಕೆ ಇವರು ದಾಸತ್ವದಿಂದ ಹೊರಗಡೆ ಹೋಗ್ಬೇಕು? ಯಾಕೆಂದ್ರೆ ಅವನು ದೇವ ಜನಾಂಗಕ್ಕೆ ಸೇರಿದವನಲ್ಲ. ದೇವರೇ ಹೇಳಿದ್ರು, ನೀನು ಸಪರೇಟ್ ಆಗಿ ಇಸ್ರೇಲರನ್ನ ಸಪರೇಟ್ ಆಗಿ ಹೊರಗಡೆ ತೆಗೆದುಕೊಂಡು ಬಾ, ನಾನು ಅಲ್ಲಿ ಅವರನ್ನ ಆಶೀರ್ವಾದ ಮಾಡೋದಿಲ್ಲ. ನಾನು ಎಲ್ಲಿ ಆಶೀರ್ವಾದ ಮಾಡ್ತೀನಿ? ಅವರನ್ನು ಹೊರಗಡೆ ತಂದ ಮೇಲೆ ನಾನು ಆಶೀರ್ವಾದ ಮಾಡ್ತೀನಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮಗೆ ಸಹಾಯ ಮಾಡಿದವರು ಲೋಕದ ಜನರು ಎಷ್ಟೋ ಜನ ಇರಬಹುದು, ಲೋಕದ ವಸ್ತುಗಳು ಏನೇ ಇರಬಹುದು. ಇವತ್ತಿನ ದಿವಸ ಕರ್ತನ ಹೇಳ್ತಾ ಇದ್ದೇನೆ, ನೀವು ಬೇರ್ಪಡಬೇಕು. ಹಲ್ಲೆಲೂಯಾ. ನಿಮಗೆ ಅವರು ಸಹಾಯ ಮಾಡಿರುವುದಾದ್ರೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಸಹಾಯ ಮಾಡುವಾಗ ನಿನ್ನ ಬಲಗೈಯನ್ನು ಇವತ್ತಿನ ದಿವಸ ನೋಡು, ಆ ಬಲಗೈಯನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಆಶೀರ್ವಾದವನ್ನ ಮಾಡ್ತಾನೆ. ಆದ್ರೆ ಸಂಬಂಧವನ್ನ ನಿಭಾಯಿಸಿಕೊಂಡು ಹೋಗುವಂತ ಕರ್ತನ ಹೇಳ್ತಾ ಇಲ್ಲ. ಆ ವಸ್ತುಗಳನ್ನು ತಂದು ನಿನ್ನ ಮನೆಯಲ್ಲಿಡುವಂತ ಕರ್ತನ ಹೇಳ್ತಾ ಇಲ್ಲ. ಅದನ್ನ ನೀನು ಹೊರಗಡೆ ತೆಗಿಬೇಕು. ಹಲ್ಲೆಲೂಯಾ. ಹೊರಗಡೆ ತೆಗೆದು ನೋಡ್ರಿ. ಈ ಆಜ್ಞೆಯನ್ನು ಇವತ್ತಿನ ದಿವಸ ಆ ಎಲ್ಲ ವಸ್ತುಗಳನ್ನ, ಆ ಎಲ್ಲ ಸಂಬಂಧಗಳನ್ನ ಕಿದ್ರೋನ್ ಹಳ್ಳಕ್ಕೆ ಹಾಕಿ ಪುಡಿ ಪುಡಿ ಮಾಡಿ ಸುಟ್ಟು ನೋಡ್ರಿ. ದೇವರು ದೊಡ್ಡ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಈ ವರ್ಷ ದಯೆಯ ವರ್ಷ ಪ್ರಿಯರೇ. ಎಂದಿಗೂ ಕೂಡ ಒಂದು ನಿಮಿಷ ಕೂಡ ನಾವು ಇದನ್ನ ಕಳ್ಕೊಳ್ಬಾರ್ದು. ಕರ್ತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಒಂದು ನಿರ್ಧಾರವನ್ನ ಕೈಗೊಳ್ಳೋಣ ಪ್ರಿಯರೇ. ಇವತ್ತಿನ ದಿವಸ ನಾವು ಒಂಟಿಯಾಗಿ ದೇವರ ಮುಂದೆ ಹೋಗಿ ಅವಲೋಕನ ಮಾಡಿಕೊಳ್ಳೋಣ. ಯಾವ ವಿಚಾರ ಸ್ವಾಮಿ ನನ್ನ ಜೀವಿತದಲ್ಲಿ ಸೈತಾನನ ಸಂಬಂಧವಾದ ವಿಚಾರ ನನ್ನ ಜೀವಿತದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಮನೆಯಲ್ಲಿ ಕರ್ತನೆ, ನನ್ನ ಒಂದು ಕರ್ತನೆ ರಾಜ ಕುಟುಂಬದ ಜೀವಿತದಲ್ಲಿ ಇದೆಯೋ ಸ್ವಾಮಿ, ಅದನ್ನು ನನಗೆ ತೋರಿಸು. ನಾನು ಸಿದ್ಧನಿದ್ದೇನೆ. ಅದನ್ನ ತೆಗೆದು ಕರ್ತನೆ ಪುಡಿ ಪುಡಿ ಮಾಡಿ ಕರ್ತನೆ ಸುಟ್ಟು ಹಾಕುವುದಕ್ಕೆ ನಾನು ಸಿದ್ಧನಿದ್ದೇನೆ ಎಂದು ಹೇಳ. ಹಲ್ಲೆಲೂಯಾ. ಕರ್ತನೆ ಪರಿಶುದ್ಧರಾದ ದೇವರ ಒಂದು ದೈವಿಕ ನಡೆ ಸ್ವಾಮಿ, ಒಂದು ನಂಬಿಕೆಯ ನಡೆ, ಒಂದು ಧೈರ್ಯದ ನಡೆಯನ್ನು ನಿನ್ನ ಮಕ್ಕಳಲ್ಲಿ ನೀನು ಉಂಟು ಮಾಡುವುದಕ್ಕಾಗಿ ಸಹೋದರ ಮಾರ್ಪಾಟುಗಳಾಗಲಿ ಸ್ವಾಮಿ. ಅದೆಷ್ಟು ದಿನ ಕರ್ತನೆ ರಾಜ ಶಾಪದಲ್ಲಿಯೂ, ಕಷ್ಟದಲ್ಲಿಯೂ, ನೋವಿನಲ್ಲಿಯೂ ಕರ್ತನೆ ಬಲಹೀನತೆಯಲ್ಲೂ ಬಳಲಬೇಕು. ಇವತ್ತಿನ ದಿವಸ ಬಿಡುಗಡೆಯ ದಿನ ಆಗಿದೆ ಸ್ವಾಮಿ. ಕರ್ತನೆ ನಿನ್ನ ಜನರನ್ನ ದಾಸತ್ವದಿಂದ ಹೊರಗಡೆ ತರುವುದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ ರಾಜ ಸೈತಾನನಿಗೆ ಸಂಬಂಧವಾದ ಕಾರ್ಯಗಳು ಸ್ವಾಮಿ ಯಾವುದು ನಮ್ಮೊಳಗಡೆ ಇದ್ದಾವೋ, ಸೈತಾನನ ಜೊತೆ ಕರ್ತನೆ ಜನರು ಜೊತೆ ಇರುವಂತ ಯಾವ ಸಂಬಂಧಗಳು ಕರ್ತನೆ ನಾವು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇವೋ, ಕರ್ತನೆ ಸೈತಾನನ ಯಾವ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೋ, ಸೈತಾನನ ಯಾವ ಸೇವನೆಗಳನ್ನ ನಾವು ಮಾಡಬಾರದು ಅಂತ ಅನ್ಕೊಂಡು ನೀನು ಕಟ್ಟಪ್ಪಣೆ ಹಾಕಿದೆಯೋ ಅದನ್ನ ಯಾವುದನ್ನ ನಾವು ಕರ್ತನೆ ತಿನ್ನುತ್ತಾ ಇದ್ದೇವೋ, ಇವತ್ತಿನ ದಿವಸ ಕರ್ತನೆ ರಾಜ ನಮ್ಮನ್ನ ಸ್ವಾಮಿ ನೀನು ಇನ್ನೊಬ್ಬರ ಕೈ ಕೆಳಗೆ ಮಾಡುವಂತೆ ಇಟ್ಟಿಲ್ಲ ಸ್ವಾಮಿ, ಇನ್ನೊಬ್ಬರ ಮೇಲೆ ಸ್ವಾಮಿ ಕೊಡುವ ರೀತಿಯಲ್ಲಿ ನಮ್ಮನ್ನ ಇಟ್ಟಿದೀಯ. ಆ ರೀತಿಯಲ್ಲಿ ನಮಗೆ ಜೀವಿಸುವಾಗ ನಮಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ಒಳಗಡೆ ಕರ್ತನೆ ರಾಜ ಕರ್ತನೆ ನುಗ್ಗಿರುವಂತಹ ಎಲ್ಲಾ ಸೈತಾನನ ಕಾರ್ಯಗಳು, ದುರಾತ್ಮನ ಕಾರ್ಯಗಳು, ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿ ನೀನು ಚಾಲನೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ.